ಅದಕ್ಕೆ ದೀಪಾವಳಿ ಆದಮೇಲೆ ಈಗ ರೈತರಿಗೆ ಮೊದಲು ಇದು ಪರಿಹಾರ ಇದು, ಯಾಕಂದರೆ ಇದರಲ್ಲಿ ರಾಜಕೀಯ ಹೋಗೋದು ಬೇಡ, ಮೊದಲು ರೈತರ ಸಲುವಾಗಿ ಮಾಡೋಣ. ಹಿಂದಿನ ಮುಂದೆ ನಮ್ಮದು ಅವ್ರದ್ದು ರಾಜಕಾರಣ ಇರ್ತದೆ. ಮತ್ತು ಹಾಕಿದಂಥ ಎಲ್ಲ ಆರೋಪಗಳನ್ನು ಪಟ್ಟಿ ಮಾಡಿ ಹೇಳಿದ್ದಾರೆ. ಹಾಂ, 16 ಒಂದು ಇವರು ಸಾಬೀತು ಮಾಡಿ 16 ನಾ ಹೇಳಿದ್ದೆ, ನೀವು ವಿಡಿಯೋ ತೋರಿಸೋಣ. ಯಾವ 16 ಯಾವ ಪಟ್ಟಿ ಹೇಳ್ರಿ ಅಂತ ನಾ 3 ಜಾಗದ ಹೇಳಿನಿ, 3 ಜಾಗದ ಹೇಳ್ತೀನಿ. ಒಂದು ಪ್ರೂವ್ ಮಾಡಿದ್ರೆ ನಾ ರಾಜಕೀಯ ನಿವೃತ್ತಿ ತೋರ್ತೀನಿ, ಶಾಶ್ವತವಾಗಿ ರಾಜಕೀಯದಿಂದ ಸನ್ಯಾಸ. ನಿಮ್ಗೆ ಹೇಳಿಲ್ಲ, ಅದಕ್ಕೆ ತಕ್ಕ ಉತ್ತರ ಕೊಡ್ತೀನಿ ಅಂತ ಹೇಳಿಲ್ಲ. ದೀಪಾವಳಿ ಆದ ನಂತರ ಯಾಕಂದ್ರೆ ದೀಪಾವಳಿ ಆದ ನಂತರ ನಾನು ವಿಡಿಯೋ ಇಲ್ಲ ರೀ 16 ಒಂದು ಪಟ್ಟಿ ಮಾಡ್ಕೊಂಬರ್ರಿ ನಿಮ್ಮ ವಿಡಿಯೋದವ್ರು. ಬೋಸೂರು ಹೇಳಿರಿ ನಮ್ಮಲ್ಲಿ ವಿಡಿಯೋ ಅದ 16 ಪಟ್ಟಿ ಕೊಟ್ಟರೆ ಇದಕ್ಕೆ ಉತ್ತರ ಕೊಡ್ರಿ, ಅದು ಒಂದೊಂದು ಉತ್ತರ ಕೊಡ್ತೇನೆ. ಆಯ್ತಾ? ರೈತರ ಸಲುವಾಗಿ ಆರಾಮಲ್ಲದು. ಮೊದಲು ರೈತರ ಬೇಡಿಕೆ, ರೈತರು ಬೆಳೆ ಇದರ ರಾಜಕಾರಣ ಹೋಗೋಸೋದು ಬೇಡ, ಇಂದಿನ ರಾಜಕಾರಣ ಮೊದಲ ಸಂಕಷ್ಟ ಪರಿಯಾಗಿ ಇಂದಿನ ರಾಜಕಾರಣ ಮಾಡೋ. ಅದಕ್ಕೆ ರಾಜಕಾರಣಕ್ಕೆ ದಿನಗಳು ಭಾಳ ಅದಾವ. ಬರ್ತಕ್ಕಂಥ ಉತ್ತರ ಕೊಟ್ಟೆ ಕೊಡ್ತಾರೆ ನಮ್ಮ ಶಾಸಕರು. ಅದಕ್ಕೇನು ಎಣ್ಣೆ ಮಾತೇ ಇಲ್ಲ. ಅವ್ರು ರಾಜೀನಾಮೆ ರೆಡಿ ಆಗಿಲ್ಲ ಅಷ್ಟೇ, ಸುಮ್ಮ ಇದ್ರ ಮಾತಿಗೆ ಹೇಳ್ತಾರೆ. ಈಗ ಮೊನ್ನೆ ನಾನು ಗುಲಿಗೇರಿ ರಸ್ತೆ ಬಂದೊಳಗೆ ಹೇಳಿದ್ದೆ, ನಾನು ಒಂದು ಸವಾಲು ಹಾಕಿ ಬಂದಿನಲ್ಲ ಅವತ್ತು, ರಾಜಕೀಯದಿಂದ ನಿವೃತ್ತಿ ಆಯ್ತು ಹೇಳಿದ್ನಿ. ಯಾರೋ ನೋಡ್ರಿ ಅನ್ನೋದು 1.5 ಕಿಲೋಮೀಟ್ರ್ ರಸ್ತೆ ಗುಲಿಗೇರಿ ಭಾಗದ 1 ಕಿಲೋಮೀಟ್ರ್ ತೋರಿಸಂದ್ರಿ. ಅದಕ್ಕೆ ಅದು ಉತ್ತರ ಅದ. ಅದಕ್ಕೆ 10 ಹಳ್ಳಿಗಳು ಬರ್ತಾವೆ ಗುಲಿಗೇರಿ ಒಳಗೆ, ಸುಮಾರು 10 ಆ ಪ್ಯಾಕೇಜ್ನಾಗ 10 ಹಳ್ಳಿ ಬರ್ತಾವೆ. ಡೌಳಾರ್ ಬರ್ತದೆ, ಕರ್ನಾಳ ಬರ್ತದೆ, ಖಾನಾಪುರ ಬರ್ತದೆ, ಬ್ರಹ್ಮದೇವ್ರ ಮಠ ಬರ್ತದೆ, ಹೊನ್ನಳ್ಳಿ ಬರ್ತದೆ, ಚಿಕ್ಕಲ್ಲಾಪುರ ಬರ್ತದೆ, ಗೋಲಿಗೇರಿ, ಸಾಸಾಪಾಳ, ಅಷ್ಟು ಊರೊಳಗೆ ಒಂದೇ 1 ಕಿಲೋಮೀಟ್ರ್ ರಸ್ತೆ ಡಾಂಬರ್ ಮಾಡೋದು. ನಾನು ನಿವೃತ್ತಿ ಆತಂತ ರಸ್ತೆ ಬಂದೊಳಗೆ ಹೇಳೀನಿ. ಅದನ್ನು ಸವಾಲು ಸ್ವೀಕಾರ ಮಾಡ್ತಾರೆ? ಕೇಳ್ರಿ. ನಮ್ಮ ಏನು 12 ವರ್ಷ ಏನು ಮಾಡಿ ನಾನು ಹೇಳೀನಿ. 12 ವರ್ಷ ರಸ್ತೆ ಬಂದೊಳಗೆ ತಾವು ಯಾರು ಭಾಗವಹಿಸಬೇಕು ರಸ್ತೆ ಬಂದಾಗ ಹೇಳೀನಿ. ಎಲ್ಲಿ ಡಂಬಳದಿಂದ ಕರುನಾಳ ರಸ್ತೆ ಮಾಡೀನಿ. ಇದೇ 16 ತಿಂಗಳ ಅವಧಿ ಒಳಗೆ 90 ಕಿಲೋಮೀಟ್ರ್ ರಸ್ತೆ ಮಾಡೀನಿ. ಡಾಂಬರ್ 90 ಕಿಲೋಮೀಟ್ರ್. ಉಪಚುನಾವಣೆ ಆದಮೇಲೆ 90 ಕಿಲೋಮೀಟ್ರ್ ರಸ್ತೆ ಮಾಡೀನಿ. ಹೇಳಂದ್ರೆ ಪಟ್ಟಿ ಹೇಳ್ತೀನಿ, ಯಾರು ಬೇಕಾದ್ರೆ ಪಾಯ್ತು. 90 ಕಿಲೋಮೀಟ್ರ್ ಡಾಂಬರ್ ಮಾಡೀನಿ. ಬರೀ 16 ತಿಂಗಳ ಉಪಚುನಾವಣೆ ಸಿಕ್ಕ ಅವಕಾಶ. ಕರೀರಿ ಬೇಕಾದ್ರೆ, ನಾನು ಹೇಳ್ತೀನಿ ಯಾವ 90 ಕಿಲೋಮೀಟ್ರ್ ಯಾವ ಪಟ್ಟಿ ಕೂಡ ನಾನು ಪಟ್ಟಿ ಹೇಳ್ತೀನಿ. ನಾನು ಬರೀ 16 ತಿಂಗಳ ಅವಕಾಶ ಸಿಕ್ಕರೆ. ಈಗ ಅವ್ರದ್ದು 2.5 ವರ್ಷ ಮುಗೀತು. 1 ಕಿಲೋಮೀಟ್ರ್ ರಸ್ತೆ ಇಲ್ಲ ಆ ಪ್ಯಾಕೇಜ್ನಾಗ. ನಾ ಎಲ್ಲಿ ಹೋದಲ್ಲಿ ಹೇಳ್ತೀನಿ, ಅದು ಯಾವ ಪ್ಯಾಕೇಜ್ನಾಗ ಏಟ್ ಅನ್ನೋದು ಹೇಳ್ತೀನಿ. ಅದು ಅವತ್ತು ನಾವು ಹೋರಾಟ ಮಾಡೋಕ್ಕತ್ರ ತಾವು ಪ್ರಸ್ತಾವನೆ ಕೊಟ್ಟಿದ್ದು ಲೆಟರ್ ಪ್ಯಾಡನ್ನು ಪ್ರಸ್ತುತಪಡಿಸ್ತಾರೆ. ಅದು ಆದೇಶ ಪ್ರತಿ ಇದ್ದರೆ ಬೇರೆ. ಲೆಟರ್ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದನ್ನು ಅದನ್ನು ಸೋಷಿಯಲ್ ಮೀಡಿಯಾದಾಗ ಹಾಕಿ ನಾವು ಈಗಾಗಲೇ ಅದನ್ನು ಮಂಜೂರು ಮಾಡೀವಿ ಅಂತೇಳಿ ಮತದಾರರಿಗಾಗಿರ್ಬೋದು, ಸಾರ್ವಜನಿಕರಿಗಾಗಿರ್ಬೋದು ಮತ್ತು ಎಲ್ಲರಿಗೂ ತಪ್ಪು ಮಾಹಿತಿ ಕೊಡುವಂಥ ಕೆಲಸ ಅವರಿಂದ ಆಗ್ಲಾಕತ್ತದ. ಈಗ ನಾವು ಹೋರಾಟ ಮಾಡಿ ಬಂದು ಇವತ್ತಿಗೆ 25 ದಿನ ಆಯಿತು. ಒಂದು ಪುಟ್ಟಿ ಖರ್ಚು ಏನೋ ಬಿದ್ದಿಲ್ಲ. ಅಲ್ಲಿ ಧೂಳಿಂದ ಜನ ದಿನವೂ ಕಾಯಿಲೆಯಿಂದ ನರಳಾಕತ್ತ. ಅದಕ್ಕೆ ನೀವು ಮಾಧ್ಯಮದವರು ನಮ್ಮ ಸಪೋರ್ಟ್ ಮಾಡಿ ವಿರೋಧ ಪಕ್ಷದ ಯಾವಾಗಲೂ ಮೊನ್ನೆ ನಮ್ಮ ಬರೀ ಆರ್ ಅಶೋಕರು ಬರ್ತೀವಿ ಅಂದರೆ ದೇವಳಗ ಬ್ರಿಡ್ಜ್ ಎಲ್ಲ ಸ್ವಚ್ಛ ಮಾಡಿದ್ರು. ಅವತ್ತಿನ ಡೋಜರ್ ಹಚ್ಚಿ ಸ್ಟಾಪ್ ಮಾಡಿದ್ವಿ. ಎಂದೂ ನಾವು ದಿನ ಹೋರಾಟ ಮಾಡಿದೆವು, ಒಂದಿನ ಡೋಜರ್ ಹಚ್ಚಿದಿಲ್ಲ, ಲೆವೆಲ್ ಮಾಡಿದ್ದಿಲ್ಲ. ಅದು ಆರ್ ಅಶೋಕರು ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗ್ತಾರಂದರೆ ಎಲ್ಲ ಲೆವೆಲ್ ಮಾಡಿದರು. ಅಂದರೆ ವಿರೋಧ ಪಕ್ಷದವ್ರು ಬರ್ತಾರಂದರೆ ಅವ್ರಿಗೊಂದು ಭಯ ಇರ್ತದೆ. ಯಾವಾಗ ಆಡಳಿತ ಪಕ್ಷಕ್ಕೆ, ವಿರೋಧ ಪಕ್ಷ ಅದಕ್ಕೆ ನಿಮ್ಮ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ, ನಿಮ್ಮ ತಪ್ಪುಗಳನ್ನು ಸರಿದಾರಿ ತರಲಿಕ್ಕೆ, ಸರ್ಕಾರದ ಮೇಲೆ ಒತ್ತಡ ಹಾಕಲಿಕ್ಕೆ ವಿರೋಧ ಪಕ್ಷದ ಕೆಲಸ. ನಮ್ಮದೇನು ಅನುದಾನ ಕೊಡೋದ ಕೆಲಸ ಅಲ್ಲ ನಮ್ಮದು, ನಿಮ್ಮ ಸರ್ಕಾರದ ಅನುದಾನ ಕೊಡೋ ಕೆಲಸ. ನಿಮ್ಮ ಮೇಲೆ ಒತ್ತಡ ಹಾಕ್ಲಿಕ್ಕೆ, ನಾವು ಟೀಕೆ ಟಿಪ್ಪಣಿ ಮಾಡ್ಲಿಕ್ಕೆ, ನಿಮ್ಮನ್ನು ಸರಿದಾರಿಗೆ ಹೋಗ್ಲಿಕ್ಕೆ, ನಿಮ್ಮ ಮುಚ್ಚಿದ ಕಣ್ಣುಗಳು ತೆರಲಿಕ್ಕೆ, ಕಿವಿ ಮುಚ್ಚಿದ್ರೆ ಕಿವಿ ತೆರಲಿಕ್ಕೆ ವಿರೋಧ ಪಕ್ಷ ಅದ. ಪಟಾಕಿ ಹಾರಿಸ ಮೇಲೆ ಪಟಾಕಿ ಹಾರಿಸಂಬ್ರಿ.